ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮುನಿಗಂಗಯ್ಯ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ರವಿಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಬಸವಪ್ರಕಾಶ್, ಸುಧಾಕರ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮುನಿಗಂಗಯ್ಯ ಅವರು ಮಾತನಾಡಿದ್ರು. ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ರವಿಕುಮಾರ್ ಅವರು ಕೂಡ ಮಾತನಾಡ್ತಾ, ಕೆಂಪೇಗೌಡರು ದೂರದೃಷ್ಟಿಯ ವ್ಯಕ್ತಿತ್ವವನ್ನ ಹೊಂದುವುದರ ಮೂಲಕ ಬೆಂಗಳೂರನ್ನ ಕಟ್ಟಿದ್ರು. ಇಂದು ಹಲವಾರು ವರ್ಗದ ಜನರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರಿಗೂ ಅನುಕೂಲವಾಗುವಂತೆ ಬೆಂಗಳೂರನ್ನ ಕಟ್ಟಿದ್ದಾರೆ. ಆದ್ದರಿಂದ ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ಪಾಲಿಸಬೇಕು ಅಂತ ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಮುದಾಯದವರು ಮತ್ತು ಎಲ್ಲ ಸಮಾಜದವರು ಬಂದು ನಾವು ಸರಳವಾಗಿ ಈ ನಾಡಗೌಡ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. 517ನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪೂಜೆಯನ್ನು ವಿಜೃಂಭಣೆಯಿಂದ ನಾವು ಆಚರಿಸಿದ್ದೀರಿ. ಪ್ರತಿ ವರ್ಷ ಏನು ಮಾಡ್ತಾಯಿದ್ರಿ ಅದೇ ರೀತಿ ಇವತ್ತು ಮಾಡ್ತಾಯಿದ್ದೀರಿ. ಅವರ ನಾಡಪ್ರಭು ಕೆಂಪೇಗೌಡರ ಏನು ನಮ್ಮ ಬೆಂಗಳೂರು ಕಟ್ಟಿರ್ತಕ್ಕಂಥ 64 ಪೇಟೆಗಳಲ್ಲಿ ಇವತ್ತು ಅದನ್ನು ಯುವ ಪೀಳಿಗೆಗೆ ಅಳವಡಿಸ್ಕೊಬೇಕು. ಬರೀ ಅವ್ರು ಮಾಡಿರೋಂಥದ್ದು 517 ವರ್ಷ ಹಿಂದೆಯೇ ಅವರು ಇವತ್ತು ಬೆಂಗಳೂರಿಗೆ ಬೆಳಿಬೇಕಾದ್ರೆ ಏನು ಮಾಡಿದರು ಅದನ್ನು ಇವತ್ತು ಯಾವ ರೀತಿ ಬೆಳ್ಕೊಂಬಂದಿದೆ. 4 ದಿಕ್ಕುಗಳಲ್ಲಿ ಗೋಪುರಗಳು ಕಟ್ಟಿ ಇವತ್ತು ಬರೀ ದೇಶ ಎಲ್ಲ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾರೆ. ಅವರು ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಪ್ರತಿಯೊಂದು ಜನಾಂಗದಕ್ಕೂ ಏನು ಇವತ್ತು ನಾವು ಟೆಕ್ನಾಲಜಿ ಬೆಳೆಸ್ಕೊಂಡು ಕೈಗಾರಿಕಾ ಪ್ರದೇಶಗಳು ಮಾಡಿದರೆ ಅಂದೇ ಅವತ್ತು 64 ಪೇಟೆಯಲ್ಲಿ 64 ಜನಾಂಗದ ಒಂದು ವ್ಯವಹಾರ ಮಾಡ್ತಕ್ಕಂಥದ್ದನ್ನು ಬೆಂಗಳೂರಲ್ಲಿ ಅವತ್ತು ಮುಂದಿನ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾಡಿನ ಜನತೆಗೆ ಒಳ್ಳೇದಾಗಲಿ ಅಂತ ಶುಭಾಶಯ ಕೋರ್ತಾ ನಮ್ಮ ಮಾತು ಮುಗಿಸ್ತೀವಿ.